ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ ವತಿಯಿಂದ ಇಂದು ಪೂರ್ವಭಾವಿ ಸಭೆ ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟದಿಂದ ಬೀದರ್ ಜಿಲ್ಲೆ ವತಿಯಿಂದ ಇಂದು ಪೂರ್ವಭಾವಿ ಸಭೆಯನ್ನು ಮಾಡಲಾಯಿತು. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ದಲಿತ ಸಮುದಾಯದ ಹಿರಿಯ ಮುಖಂಡರಾದ ಶಂಕರರಾವ್ ದೊಡ್ಡಿಯವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಗೊಂದಲ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಲಾಯಿತು. ಈ ಕುರಿತು ಈಗಾಗಲೇ ನಮ್ಮ ರಾಜ್ಯ ಮುಖಂಡಗಳ ನಿವೃತ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಭೇಟಿಯನ್ನು ಮಾಡಿ ಚರ್ಚಿಸಿ ಇನ್ನು ಬೆಂಗಳೂರಿನಲ್ಲಿ ದಿನಾಂಕ 23/3/2025 ವಸಂತ ನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಗದ ಅಧ್ಯಕ್ಷರಾದಂತಹ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಭೇಟಿಯನ್ನ ಮಾಡಿ ಆಕ್ಷೇಪಣೆ ಸಲ್ಲಿಸಲು ಬೀದರ್ ಜಿಲ್ಲೆಯಿಂದ 200ಕ್ಕೂ ಹೆಚ್ಚು ಜನ ಹೋಗ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಬೆಲ್ದಾರ್ ಅವರು ತಿಳಿಸಿದರು. ಈ ಸಭೆಯಲ್ಲಿ ರಮೇಶ್ ಡಾಕುಳಿಗೆ ಅವರು ಪ್ರಾಸ್ತಾವಿಕ ಮಾತನಾಡಿ ಒಳ ಮೀಸಲಾತಿ ಇದೊಂದು ರಾಜ್ಯದಲ್ಲಿ ಬಲಗೈ ಸಮುದಾಯದವರಿಗೆ 1% ಎಂದು ಗೊಂದಲ ಸೃಷ್ಟಿಯಾಗಿದೆ. ಇದನ್ನ ಇನ್ನೊಮ್ಮೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿಯಾಗಬೇಕು ಹಾಗೂ ಬಲಗೈ ಸಮುದಾಯದ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ನ್ಯಾಯಯುತವಾಗಿ ಮೀಸಲಾತಿ ಸಿಗಬೇಕು ಹಾಗೂ ಸರ್ವ ಸಮುದಾಯದವರಿಗೆ ಅವರ ಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ತಿಳಿಸಿದರು. ಈ ಸಭೆಯಲ್ಲಿ ಸಮಿತಿ ರಚನೆ ಮಾಡಲಾಯಿತು. ಸಮಿತಿಯ ಗೌರವಾಧ್ಯಕ್ಷರಾಗಿ ಶಂಕರರಾವ್ ದೊಡ್ಡಿ, ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಬೆಲ್ದಾರ್, ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಡಾಕುಳಿಗೆ, ಕಾರ್ಯಾಧ್ಯಕ್ಷರಾಗಿ ರವಿ ಗಾಯಕ್ವಾಡ್, ವಿನೋದ್ ಅಪ್ಪೆ, ಬಾಬುರಾವ್ ಪಾಸ್ವಾನ್, ಶ್ರೀಪತ್ರಾವ್ ದಿನೇಶ್, ಶಿವಕುಮಾರ್ ನೀಲಿಕಟ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರದೀಪ್ ನಾಟೇಕರ್, ಜಿಲ್ಲಾ ಸಂಯೋಜಕರಾಗಿ ಅಂಬಾದಾಸ್ ಗಾಯಕ್ವಾಡ್, ಖಜಾಂಚಿಯಾಗಿ ಸಂದೀಪ್ ಕಾಂಟೆ ಹಾಗೂ ಹಿರಿಯ ಸಲಹೆಗಾರರಾಗಿ ಕೆ ಪುಂಡ್ಲಿಕರಾವ್, ಶಿವರಾಜ್ ಹಾಸನ್ಕರ್, ಲಕ್ಷ್ಮಣರಾವ್ ಬುಳ್ಳ, ಲಕ್ಷ್ಮಣರಾವ್ ಗುಪ್ತ, ವಿದ್ಯಾಸಾಗರ್ ಶಿಂದೆ, ಲಕ್ಷ್ಮೀಪುತ್ರ ಮಾಳ್ಗೆ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿ ಎಲ್ಲ ದಲಿತ ಸಂಘಟನೆ ಅಧ್ಯಕ್ಷಗಳನ್ನು ನೇಮಕ ಕೂಡ ಮಾಡಲಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪೆ ನ್ಯೂಸ್. ಇವತ್ತು ಒಳ ಮೀಸಲಾತಿ ಬಗ್ಗೆದಾಗೇನು ಈಗಾಗಲೇ ರಾಜ್ಯದ ಜಿಲ್ಲೆದಾಗೆ ಗೊಂದಲಾಗ್ಯದ. ಅದು ಪ್ರಯುಕ್ತವಾಗಿ ಇವತ್ತು ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಒಂದು ಸಮಿತಿ ರಚನೆ ಮಾಡಲಾಗಿದೆ. ಈ ಸಮಿತಿಯಲ್ಲಿ ಎಲ್ಲ ಹಿರಿಯ ಹೋರಾಟಗಾರರು, ಹಿರಿಯ ಬುದ್ಧಿಜೀವಿಗಳು ಈ ಸಮಿತಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ದಿನಾಂಕ 23 ಬೆಂಗಳೂರಿನಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಅವರನ್ನು ಅಧ್ಯಕ್ಷರಿದ್ದಾರೆ. ವರದಿದು ಅವರು ಅದು ಎಲ್ಲರಿಗೆ ಆಹ್ವಾನ ಮಾಡಿದ್ದಾರೆ. ಈ ಉಳಿಯ ಜಾತಿ ಸಂಬಂಧಪಟ್ಟಕ್ಕಂಥ ಯಾರ್ಯಾರು ಅಹವಾಲಿದೆ ಅಹವಾಲು ಕೊಡ್ಲಿಕ್ಕೆ ಕರೆದಿದ್ದಾರೆ. ಅದಕ್ಕೆ ಬೀದರ್ ಜಿಲ್ಲೆಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಹವಾಲು ನಾಗಮೋಹನ್ ದಾಸರಿಗೆ ಸಲ್ಲಿಸಬೇಕಂತೇಳಿ ನಿರ್ಣಯ ಆಗಿದೆ. ಅದಕ್ಕೆಲ್ಲ ಹಿರಿಯ ಮುಖಂಡರು ಇವತ್ತು ಈ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ದೊಡ್ಡಿಯವರು ಅವರು ಈ ಸಭೆ ಅಧ್ಯಕ್ಷರಿದ್ದರು. ಹಾಗೆ ಅನಿಲ್ ಕುಮಾರ್ ಬೇಲ್ದಾರು ಗೌರವಾಧ್ಯಕ್ಷರಿದ್ದರು. ಅದೇ ರೀತಿಯಾಗಿ ನಮ್ಮ ಗಾಯಕ್ವಾಡ್, ಬಸವ ಕಲ್ಯಾಣಿನ ಹಿರಿಯರು ಹೋರಾಟಗಾರರು ಗಾಯಕ್ವಾಡ್ ಅವರು ಇದ್ದಾರೆ, ರಮೇಶ್ ಜಾಕುಳಿಗೆ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಮುಖಂಡರಲ್ಲಿ ಸೇರಿಕೊಂಡು ಒಂದು ಸಭೆ ಮಾಡಲಾಗಿದೆ. ಸಭೆಯಲ್ಲಿ ನಿರ್ಣಯ ಆಗಿದೆ. ನಾವು ಎಲ್ಲರೂ ಕಲಿತು ಒಂದು ಸಮಿತಿ ರಚನೆ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಒಂದು ನಾಗಮೋಹನ್ ದಾಸ್ ಅವರಿಗೆ ಒಂದು ಬೀದರ್ ಜಿಲ್ಲೆಗೆ 1% ಅಂತಕ್ಕಂಥ ಏನು ಈ ಹೈದರಾಬಾದ್ ಕರ್ನಾಟಕ ಭಾಗದಾಗಿದೆ ಅದನ್ನು ಸರಿಪಡಿಸ್ಬೇಕಂತೇಳಿ, ಕಲ್ಯಾಣ ಕರ್ನಾಟಕ ಆಗಿರ್ತಕ್ಕಂಥ ಈ ಒಂದು ಸರಿಪಡಿಸ್ಬೇಕಂತ ಹೇಳಿ ಅದು ನ್ಯೂನತೆ ಏನಾಗಿದೆ ಅಂತಕ್ಕಂಥ ಚರ್ಚೆ ಮಾಡೋ ಅಹವಾಲು ಕೊಡೋಕೆ ಎಲ್ಲ ಸಮಿತಿಯವರು ಹೋಗ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಏರಿಯಾಕ್ಕೆ, ಕಲ್ಯಾಣ ಕರ್ನಾಟಕ ಏರಿಯಾಕ್ಕೆ 1% ಅಂತ ಹೇಳಿ ಒಂದು ಕನ್ಫ್ಯೂಸ್ ಆಗಿದೆ ಜನರಲ್ಲಿ. ನಮ್ಮ ಸಮಾಜದಲ್ಲಿ, ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಆ ಕನ್ಫ್ಯೂಸ್ ದೂರ ಮಾಡೋಕೆ ಇವತ್ತೊಂದು ಇಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ್ಕೊಂಡು ಒಂದು ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ, ವಿಸ್ತಾರವಾಗಿ ಚರ್ಚೆಯಾಗಿ ಬರುವ 23ರಂದು ನಾಗಮೋಹನ್ ದಾಸ್ ಕಮಿಟಿ ಏನಲ್ಲಿ ಕೂತ್ಕೊಂಡು ಅವತ್ತು ಕರೆದರ ಎಲ್ಲ ಕುಂದುಕೊರತೆಗಳು ಹೇಳ್ಕೊಳ್ಳೋಕೆ ಅವತ್ತು ಬೀದರ್ ಜಿಲ್ಲೆಯಿಂದ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಅದರಲ್ಲಿ ಗೌರವ ಸಮಿತಿ, ಜಿಲ್ಲಾ ಮಟ್ಟದ ಸಮಿತಿ ಆಗಿದೆ. ಆ ಸಮಿತಿ ಮುಖಾಂತರ ನಾವೆಲ್ಲರೂ ನಮಗೇನು ಇದಾಗಿದೆ, ನ್ಯೂನತೆ ಆಗಿದೆ, ಆ ನ್ಯೂನತೆ ಸರಿಪಡಿಸ್ಬೇಕಂತ ಒಂದು ಮೆಮೊರಂ ಕೂಡ ನಾವು 22 ಕಿಲೋ ಬೀದರ್ ಬಿಟ್ಟು 23ಕ್ಕೆ ಬೆಂಗಳೂರಿಗೆ ನಾಗಮೋಹನ್ ದಾಸ್ ಕಮಿಟಿ ಎದುರುಗಡೆ ನಾವು ಹಾಜರಾಗಿ ನಮ್ಮ ನ್ಯೂನತೆ ಏನಾದರೂ ಅವ್ರ ಮುಂದೆ ಇಡೋಕ್ಕೆ ನಿರ್ಣಯ ಆಗಿದೆ. ಅದನ್ನು ಅದೇ ಪ್ರಕಾರ ನಾವು 22ಕ್ಕೆ ಬೀದರಿಂದ ಬೆಂಗಳೂರಿಗೆ ಪ್ರವಾಸ ಮಾಡ್ತಾ ಇದ್ದೀವಿ. ಧನ್ಯವಾದ. ದೊಡ್ಡಿ, ಕಾಂಗ್ರೆಸ್ KPC ಜನರಲ್ ಸೆಕ್ರೆಟರಿ. ಇವತ್ತು ಒಳ ಮೀಸಲಾತಿ ಬಗ್ಗೆ ಬಲಗೈಯಲ್ಲಿ ನಡೆದಂಥ ಒಂದು ಗೊಂದಲದ ವಾತಾವರಣ ಬೀದರ್ ಮತ್ತು ಗುಲ್ಬರ್ಗ ನಮ್ಮ ಬಲಗೈ ಸಮಾಜದಲ್ಲಿ 1% ಜನವನ್ನು ವಿಷಯ ಬಗ್ಗೆ ಚರ್ಚೆ ನಡೀತಾ ಇದೆ. ಇದು ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ಯಾವ ರೀತಿ ಆಗಿದೆ ಅಂಥೇಳಿ ವಿಚಾರ ಮಾಡಿ ಅವತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರ ನಾಯಕರು ಹಾಗೂ ನಮ್ಮ ಅಣ್ಣ ತಮ್ಮರಿಗೆ ಕೂತು ಒಂದು ಸಭೆ ತೀರ್ಮಾನ ಮಾಡಿ, ಒಂದು ಸಮಿತಿ ಮಾಡಿ, ಇದೇ ಬರುವ 23ರಂದು ನಾಗಮೋಹನ್ ದಾಸ್ ಅವರ ಒಂದು ಆಯೋಗಕ್ಕೆ ಒಂದು ಸ್ಥಿರವಾಗಿ ನಮ್ಮದೊಂದು ಬೀದರ್ನಿಂದ ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೇವೆ. ಇದು ಯಾವ ರೀತಿ ಇದೆ, ಒಳ ಮೀಸಲಾತಿಯಲ್ಲಿ ಬೀದರ್ ಮತ್ತು ಗುಲ್ಬರ್ಗ ಈ ಕಡೆ ಇರುವಂಥ ನಮ್ಮ ಬಲಗೈ ಅಣ್ಣತಮ್ಮರಿಗೆ 1% ಏನೋ ರಿಸರ್ವೇಷನ್ ಇದೆ ಅಂತೇಳಿ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಇದನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ಇವತ್ತು ನಾವೊಂದು
ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತದೆ. ಆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತೀವಿ. ನಾನು ವಿನೋದ್ ಕುಮಾರ್ ಅಪ್ಪಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಬಲಗೈ ಉಪಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ ಅನ್ನುವಂಥ ಒಂದು ಸಮಿತಿಯನ್ನೇ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಆ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಶಂಕರರಾವ್ ದೊಡ್ಡಿಸ್ ಅವರು ಆಯ್ಕೆಯಾಗಿದ್ದಾರೆ. ಅನಿಲ್ ಕುಮಾರ್ ಬೆಲ್ಲರ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಮ್ಮದು ವಿನೋದ್ ಕುಮಾರ್ ಅಪ್ಪೆ ಮತ್ತು ರವಿ ಗಾಯಕ್ವಾಡ್ ಕಾರ್ಯಾಧ್ಯಕ್ಷರಾಗಿದ್ದಾರೆ. ನಮ್ಮದು ಉಪಾಧ್ಯಕ್ಷರಾಗಿ ಬಾಬುರಾವ್ ಪಾಸನ್ ಅವರು, ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನಾನು, ಈಗ ಅನೇಕ ನಮ್ಮೆಲ್ಲ ಜಿಲ್ಲಾ ಸಮಿತಿಯ ಎಲ್ಲ ಸಂಚಾಲಕರುಗಳು ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಈ ಸಮಿತಿನಲ್ಲಿ ಮಾಡ್ತಾಯಿದ್ದಾರೆ. ಇದು ಒಟ್ಟಾರೆ ಉದ್ದೇಶ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ವಲಯ ಸಮುದಾಯ ಅಂದರೆ ಬಲಗೈ ಸಮುದಾಯ, SC ಬಲಗೈ ಸಮುದಾಯಕ್ಕೆ ಏನೋ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಒಂದು ಆತಂಕ ಎಲ್ಲರಿಗೂ ಶುರುವಾಗಿದೆ. ಅದು ಆತಂಕವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಒಂದು ಪ್ರಯತ್ನ. ಎರಡನೇದು, ನಾಗಮೋಹನ್ ದಾಸ್ ಅವರು ಏಕಸದಸ್ಯ ಆಯೋಗ ಈಗಾಗಲೇ ಎಡಗೈ ಗುಂಪುಗಳಿಗೆ ಒಂದು ದಿನಾಂಕವನ್ನು ಕೊಟ್ಟು ಅವರು ಅಹವಾಲವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿ ನಮ್ಮ ಬಲಗೈ ಗುಂಪಿಗೆ 23ನೇ ತಾರೀಕು ಕೊಟ್ಟು ಇಡೀ ರಾಜ್ಯದಂಥ ಎಲ್ಲ ಬಲಗೈ ಸಮುದಾಯಗಳಿಗೆ ಏನು ರೀತಿ ಅನ್ಯಾಯ ಆಗಿದೆ, ಅವೈಜ್ಞಾನಿಕ ಏನಾಗಿದೆ ಎಲ್ಲರದ್ದು ನಮ್ಮ ಒತ್ತಾಯ ಅಷ್ಟೇ ಇದೆ. ಯಾರೂ ಕೂಡ ಒಳ ಮೀಸಲಾತಿ ವಿರೋಧಿಲ್ಲ. ಸ್ಪಷ್ಟವಾಗಿ ಇವತ್ತು 3,000 ಚಿಲ್ಲರೆ ಆಯೋಗದ ಎದುರುಗಡೆ ಅರ್ಜಿಗಳು ಬಂದಿದ್ದಾವೆ. ಯಾರೂ ಕೂಡ ಒಳ ಮೀಸಲಾತಿ ವಿರೋಧಿಸಿಲ್ಲ. ಆದರೆ ಅದರಲ್ಲಿ ಇರ್ತಕ್ಕಂಥ ಆತಂಕ ಇದು ಸರಿಯಾಗಿ ಸಮೀಕ್ಷೆ ಆಗಿಲ್ಲ. 2011 ಜನಗಣತಿಗೆ 20 ವರ್ಷ ಆಗ್ತಾಯಿದೆ. ಇದು ಜನಗಣತಿ ಏರುಪೇರಾಗುತ್ತೆ. ಸರಿಯಾಗಿ ಕುಟುಂಬಗಳ ಸಮೀಕ್ಷೆ ಆಗಿಲ್ಲ. ಹಾಗಾಗಿ ತೆಲಂಗಾಣದಲ್ಲಿ ಯಾವಾಗ 3 ತಿಂಗಳಲ್ಲಿ ಇದು ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಾವು ಸರ್ಕಾರಕ್ಕೆ ಇವತ್ತು ಕೇಳಬೇಕಾಗಿದೆ. ಆ ದಿಕ್ಕಿನಲ್ಲಿ ಇನ್ನೂ 2-3 ತಿಂಗಳು 6 ತಿಂಗಳು ಹೋದ್ರೂ ಪರವಾಗಿಲ್ಲ. ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಎಲ್ಲ ಉಪಜಾತಿಗಳು 101 ಉಪಜಾತಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ಸರ್ಕಾರ ಮರು ಸಮೀಕ್ಷೆ ಮಾಡಿ ಇದು 3 ತಿಂಗಳಲ್ಲಿ ಒಂದು ಕಾಲಮಿತಿ ಒಳಗಡೆ ಈ ಒಳ ಮೀಸಲಾತಿ ಜಾರಿಗೆ ತರಬೇಕು. ಮತ್ತೇನು ತಮ್ಗೆ ಅನ್ಯಾಯ ಆಗಿದೆ ಅಂತ 100 ಜಾತಿಗಳು ಇವತ್ತು ಸರ್ಕಾರದ ಅಥವಾ ಆಯೋಗದ ಎದುರು ಇವತ್ತು ಪ್ರತಿರೋಧ ಮಾಡ್ತಾ ಇದ್ದಾರೆ. ಒಂದೇ ಒಂದು ಜಾತಿ ಮಾತ್ರ ಸರ್ಕಾರ ಕೇಳ್ತವೆ ಅಥವಾ 100 ಉಪಜಾತಿಗಳು ಮಾತ್ರ ಸರ್ಕಾರ ಕೇಳ್ತದೆ ಅಂತಕ್ಕಂಥದ್ದು ಇದು ಪ್ರಶ್ನೆ ಸರ್ಕಾರದ ಮುಂದಿದೆ. ಅದೇ ರೀತಿ ಆಯೋಗನೂ ಕೂಡ ಈ ರೀತಿಯ ಪ್ರಶ್ನೆಗಳನ್ನು ಸಮಗ್ರೀಕರಿಸಿ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಿ ಒಳ ಮೀಸಲಾತಿ ಕಲ್ಪಿಸಬೇಕಂತಕ್ಕಂಥದ್ದು ಬೀದರ್ ಜಿಲ್ಲೆಯ ಈ ಒಳ ಮೀಸಲಾತಿ ಹೋರಾಟದ ಬಲಗೈ ಗುಂಪಿನ ಆಗ್ರಹ ಇದೆ. ಆ ಒಂದು ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಬಲಗೈ ಸಮುದಾಯಗಳು ದಿನಾಂಕವನ್ನು ಕೊಟ್ಟಿದ್ದಾರೆ. ಇದು ಯಾವುದೋ ಸಂಘ ಸಂಸ್ಥೆಗಳು ನಿಗದಿಪಡಿಸಿದಂಥ ದಿನಾಂಕದಲ್ಲಿ ಇಡೀ ಬಲಗೈ ಸಮುದಾಯಗಳಿಗೆ ಒಂದು ದಿನಾಂಕ ಕೊಟ್ಟಿದ್ದಾರೆ. ಆ ದಿನಾಂಕ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಬಲಗೈ ಸಮುದಾಯ ಸಂಬಂಧಪಟ್ಟಂಥ ಉಪಪಂಗಡಗಳು ಎಲ್ಲ ಹೋಗಿ ಇವತ್ತು ಆಯೋಗದ ಎದುರುಗಡೆ ನಾವು ಮನವಿಯನ್ನು ಕೊಡಬೇಕಾಗಿದೆ. ಅಲ್ಲಿ ಯಾರಲ್ಲೂ ವೇದಿಕೆ ಭಾಷಣ ಏನಿರೋದಿಲ್ಲ. ಅಲ್ಲಿ ನಾಗಮೋಹನ್ ದಾಸ್ ಅವರು ಸಿಂಗಲ್ ಚೇರ್ಪರ್ಸನ್ ಇರ್ತಾರೆ, ವೇದಿಕೆ ಮೇಲೆ ಕೂತಿರ್ತಾರೆ. ನಾವು ಕೆಳಗಡೆಯಿಂದ ಯಾರ್ಯಾರಿದೆ ಯಾವ್ಯಾವ ಸಂಘಟನೆ ಏನೇನು ತಮ್ಮ ಅಹವಾಲುಗಳಿದೆ ಹೋಗಿ ಸಲ್ಲಿಸಿ ಇವತ್ತು ನಮ್ಮ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಬೀದರ್ ಜಿಲ್ಲೆಯಿಂದ ಅನೇಕ ಎಲ್ಲ ನಾಯಕರು, ಬಲಗೈ ಸಮುದಾಯದ ಇನ್ನೂ ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಇದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ನಮ್ಮ ಜಿಲ್ಲೆಯ ಒಂದು ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಇದರಲ್ಲಿ 22ನೇ ತಾರೀಕು ಹೋಗ್ತಾ ಇದ್ದೀವಿ. 23ನೇ ತಾರೀಕು ಅಹವಾಲು ಸಭೆ ಇದೆ. ಧನ್ಯವಾದಗಳು ಸರ್. ಒಂದು ಸಮಿತಿ ರಚನೆ ಮಾಡಿದ್ರಿ ಅಂತ ಹೇಳಿದ್ರಿ, ಸಮಿತಿಗೆ ಏನಾರ ನಾಮಕರಣ ಕೊಡೋದಂತ? ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಳ ಬಲಗೈ ಉಪಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ. ಥ್ಯಾಂಕ್ ಯು.